ನಮಸ್ತೆ ಸ್ನೇಹಿತರೆ, ಇವತ್ತು ನಾವು ಪ್ರಥಮ ಬಿ ಕಾಮ್ನವರಿಗೆ ಇರುವಂತಹ ಭಾರತ ಸಂವಿಧಾನ, ಮಾನವ ಹಕ್ಕುಗಳು ಮತ್ತು ಪರಿಸರ ಅಧ್ಯಯನದಲ್ಲಿ ಪುನರಾವರ್ತನಾ ಅಭ್ಯಾಸವನ್ನು ಮಾಡುವ ಪರೀಕ್ಷಾ ತಯಾರಿ 1. ಎಲ್ಲ ಕೂಡ ಪರೀಕ್ಷಾ ತಯಾರಿಯನ್ನು ನಾನು ಸಂಖ್ಯೆಗಳಲ್ಲಿ ನಿಮಗೆ ಹಾಕ್ತಾ ಹೋಗ್ತೇನೆ. ಆವಾಗ ನಿಮಗೆ ಎಲ್ಲ ಸರಿಯಾಗಿ ಸಿಗ್ತದೆ. ಹಾಗೆ ಅದನ್ನು ನಾನು ಪ್ರತ್ಯೇಕವಾಗಿ ಪ್ಲೇ ಲಿಸ್ಟಲ್ಲಿ ಕೂಡ ಮಾಡಿರ್ತೇನೆ. ಪುನರಾವರ್ತನಾ ಅಭ್ಯಾಸಗಳು ಅಂತ ಹಾಕಿ ನಿಮಗೆ ಅದರಲ್ಲಿ ಎಲ್ಲ ಪ್ರತಿಯೊಂದು ಸ್ಟೆಪ್ ಬೈ ಸ್ಟೆಪ್ ಪ್ರತಿಯೊಂದು ಮುಖ್ಯವಾದಂತಹ ಪದೇ ಪದೇ ಬಂದಿರುವಂತಹ ಪ್ರಶ್ನೆಗಳು, ಹಾಗೆಯೇ ವೆರಿ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆಗಳ ವಿವರಣೆಗಳನ್ನು ಮತ್ತು ಪಾಯಿಂಟ್ಸ್ಗಳನ್ನು, ಅದರಲ್ಲಿ ಬರುವಂಥ ಪಾಯಿಂಟ್ಸ್ಗಳನ್ನು ನಾನು ನಿಮಗೆ ತಿಳಿಸ್ತಾ ಹೋಗ್ತೇನೆ. ಆಗ ನಿಮಗೆ ಪ್ರತಿಯೊಬ್ಬರಿಗೂ ಕೂಡ ಓದಲಿಕ್ಕೂ ಕೂಡ ತುಂಬ ಅನುಕೂಲ ಆಗ್ತದೆ. ಆ ರೀತಿಯಾಗಿ ನಾವು ಮಾಡ್ತಾ ಹೋಗುವ ಇವತ್ತಿನಿಂದ ಅಭ್ಯಾಸವನ್ನು ಆರಂಭಿಸ್ತಾ ಹೋಗುವಂಥದ್ದು. ಈಗಾಗಲೇ ಅದರ ವಿಡಿಯೋಸ್ಗಳೆಲ್ಲ ಪ್ಲೇ ಲಿಸ್ಟಲ್ಲಿದೆ. ಇದನ್ನು ನಾನು ಪ್ರತ್ಯೇಕವಾಗಿ ಹಾಕ್ತೇನೆ. ಪುನರಾವರ್ತನಾ ಅಭ್ಯಾಸಗಳು ಅಂತ ಪರೀಕ್ಷಾ ತಯಾರಿ 1 ಇದು. ಪರೀಕ್ಷಾ ತಯಾರಿ 1ರಲ್ಲಿ ನೀವು ಯಾವುದನ್ನು ಓದ್ಕೊಳ್ಬೇಕು, ವೆರಿ ಇಂಪಾರ್ಟೆಂಟ್ ಆಗಿರುವಂಥದ್ದು, ಪ್ರತಿ ಪರೀಕ್ಷೆಗೂ ಕೂಡ ಪ್ರತಿ ಪ್ರಶ್ನೆ ಪತ್ರಿಕೆಯಲ್ಲಿ ಇರುವಂತಹ ಒಂದು ಪ್ರಶ್ನೆ, ಅದನ್ನು ನಾವು ನೋಡ್ಕೊಳ್ತಾ ಹೋಗುವ. ಭಾರತ ಸಂವಿಧಾನ, ಮಾನವ ಹಕ್ಕುಗಳು ಮತ್ತು ಪರಿಸರ ಅಧ್ಯಯನ 3 ಭಾಗಗಳಿಂದಲೂ ಕೂಡ ಪ್ರಶ್ನೆಗಳು ಬರ್ತದೆ. ಅದರಲ್ಲಿ ಹೆಚ್ಚಿನ ಪ್ರಶ್ನೆಗಳು ಬರುವಂಥದ್ದು ಸಂವಿಧಾನ, ಭಾರತ ಸಂವಿಧಾನ ಎನ್ನುವ ಭಾಗದಿಂದ. ಬ್ಲಾಕ್ 1 ಮತ್ತು ಬ್ಲಾಕ್ 2 ಭಾರತ ಸಂವಿಧಾನ ಇದೆ. ಬ್ಲಾಕ್ 3 ಮಾನವ ಹಕ್ಕುಗಳ ಬಗ್ಗೆ ಇದೆ. ಬ್ಲಾಕ್ 4 ಪರಿಸರದ ಅಧ್ಯಯನದ ಬಗ್ಗೆ ಇದೆ. ಈ ರೀತಿಯಾಗಿ ಪಾಠಗಳನ್ನು ಹಂಚಿಕೆಯನ್ನು ಮಾಡಿಕೊಂಡಿದ್ದಾರೆ. ಇದರಲ್ಲಿ ಭಾರತ ಸಂವಿಧಾನವನ್ನು ನಾವು ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಡಬೇಕು. ಯಾಕಂದರೆ ಇಲ್ಲಿ ಅವರು ಹೆಚ್ಚು ಪ್ರಶ್ನೆಗಳು ಬರುವಂಥದ್ದು ಭಾರತ ಸಂವಿಧಾನದಿಂದ. ಇನ್ನು ನಿಮಗೆ ಆ ವಿಚಾರ ಅರ್ಥ ಆಗಲಿಲ್ಲ ಅಂತಾದರೆ ಒಮ್ಮೆ ಪ್ರಶ್ನೆ ಪತ್ರಿಕೆಯನ್ನು ನೋಡಿಕೊಳ್ಳುವ. ಪ್ರಶ್ನೆ ಪತ್ರಿಕೆಯನ್ನು ನೋಡಿದಾಗ ನಿಮಗೆ ಅದರ ಒಂದು ವಿಚಾರ ಏನು ಅಂತ ಗೊತ್ತಾಗ್ತದೆ. ಪ್ರಶ್ನೆ ಪತ್ರಿಕೆಯನ್ನು ಇಲ್ಲಿ ಇಟ್ಕೊಂಡಿದ್ದೇನೆ ನೋಡಿ, ಇಲ್ಲಿದೆ. ಪ್ರಶ್ನೆ ಪತ್ರಿಕೆಯನ್ನು ನೋಡಿಕೊಂಡ್ರೆ ನಿಮಗೆ ಒಂದು ಅಂದಾಜು ಸಿಗ್ತದೆ. ಯಾಕಂದರೆ ಪರೀಕ್ಷೆ ನೀವು ಮೊದಲ ಬಾರಿಗೆ ಪ್ರಥಮ BA ಪರೀಕ್ಷೆಯನ್ನು ಬರೆಯುತ್ತಿರುವುದರಿಂದ ಯಾವ ರೀತಿ ಪ್ರಶ್ನೆಗಳು ಬರ್ತದೆ ಎನ್ನುವಂತಹ ಒಂದು ಭಯ ನಿಮ್ಮಲ್ಲಿರ್ತದೆ. ಆದರೆ ಚಿಂತೆ ಮಾಡಬೇಡಿ, ಭಯ ಪಡಬೇಡಿ. ಎಲ್ಲದಕ್ಕೂ ಕೂಡ ನಾವು ತಯಾರಿಯನ್ನು ಮಾಡಿಕೊಳ್ಳುವ. ನೀವು ಪ್ರಶ್ನೆ ಪತ್ರಿಕೆಯಲ್ಲಿ ಯಾವ ರೀತಿ ಪ್ರಶ್ನೆಗಳು ಬರ್ತದೆ ಅಂತ ನಿಮಗೆ ಒಂದು ಅಂದಾಜು ಸಿಕ್ಕಿದರೆ ನಂತರ ಓದ್ಕೊಳ್ಳಿಕ್ಕೂ ಕೂಡ ಅನುಕೂಲ ಆಗ್ತದೆ. ನೋಡಿ, ಇಲ್ಲಿ ವಿಭಾಗ ಎಯಲ್ಲಿ 4 ಪ್ರಶ್ನೆಗೆ ಉತ್ತರವನ್ನು ಬರೀಬೇಕು. ವಿಭಾಗ ಬಿಯಲ್ಲಿ 2 ಪ್ರಶ್ನೆಗೆ ಉತ್ತರವನ್ನು ಬರೀಲಿಕ್ಕೆ, ವಿಭಾಗ ಸಿಯಲ್ಲಿ ಮತ್ತೆರಡು ಪ್ರಶ್ನೆಗೆ ಉತ್ತರವನ್ನು ಬರೀಬೇಕು. ಎಲ್ಲ ಪ್ರಶ್ನೆಗಳಿಗೂ ಅವರೇನು ಮಾಡಿದ್ದಾರೆ, ಇಲ್ಲಿ 10 ಅಂಕಗಳನ್ನು ಕೊಟ್ಟಿದ್ದಾರೆ. ವಿಭಾಗ ಎ 10, ವಿಭಾಗ ಬಿ, ಸಿ ಅಂತ ಪ್ರತಿಯೊಂದು ಪ್ರಶ್ನೆಗೆ 10 ಅಂಕಗಳನ್ನು ಕೊಟ್ಟಿದ್ದಾರೆ. ನೀವು 10 ಅಂಕಗಳಿಗೆ ಉತ್ತರವನ್ನು ಬರೀಬೇಕಾದರೆ ಸಾಧಾರಣವಾಗಿ 3 ರಿಂದ 4 ಪುಟದಷ್ಟು ಉತ್ತರವನ್ನು ಬರೀಬೇಕು. ನೀವು ತುಂಬ ನಿಧಾನ ಬರಿತಾ ಇದ್ದೀರಿ ಅಂತಾದರೆ ಸ್ವಲ್ಪ ಬೇಗ ಬರೀಲಿಕ್ಕೆ ಅಭ್ಯಾಸವನ್ನು ಮಾಡಿಕೊಳ್ಳಿ. ಇಲ್ಲ ಅಂತಾದರೆ ನಿಮಗೆ ಆ ಒಂದು ಉತ್ತರದ ಪುಟಗಳು ಕಡಿಮೆ ಆಗ್ತದೆ. ಕಡಿಮೆ ಆಗುವುದಕ್ಕಿಂತಲೂ ಹೆಚ್ಚು ಏನಾಗ್ತದೆ ಅಂತ ಹೇಳಿದರೆ ನಮಗೆ ವಿವರಣೆ ಬರೀಲಿಕ್ಕೆ ಸಾಧ್ಯವಾಗುವುದಿಲ್ಲ. 3 ರಿಂದ 4 ಪುಟನೇ ಇರಬೇಕು ಅಂತ ಯಾವುದೇ ನಿಯಮ ಇಲ್ಲ. ಇನ್ನು ಕನ್ಫ್ಯೂಸ್ ಆಗಬೇಡಿ. ಅಷ್ಟೇ ನಿಯಮ ಇದೆ, ಅಷ್ಟೇ ಬರಿಬೇಕು ಎನ್ನುವಂಥ ಭಯ ಬೇಡ. ನಾನು ಹೇಳುವಂಥದ್ದು ನಿಮಗೆ ಒಳ್ಳೆಯ ಅಂಕಗಳು ಸಿಗಲಿಕ್ಕೆ, ನಮಗೆ ವಿವರಣೆ ಜಾಸ್ತಿ ಬರೀಬೇಕು ಅಂತ ಇರುವಾಗ ನಾವು 3 ರಿಂದ 4 ಪುಟದಷ್ಟು ಉತ್ತರವನ್ನು ಬರೀಲಿಕ್ಕೆ ಅಲ್ಲಿ ಸಮಯ ಸಾಕಾಗ್ತದೆ. ಸಮಯವನ್ನು ಹೊಂದಿಕೊಂಡು ನಾನು 3 ರಿಂದ 4 ಪುಟ ಅಂತ ಹೇಳಿರುವಂಥದ್ದು. ಒಂದು ವೇಳೆ ನೀವು ತುಂಬ ಫಾಸ್ಟಾಗಿ ಬರಿತೀರಿ, ನಿಮಗೆ ಸಮಯ ಉಳಿತದೆ ಅಂತಾದರೆ ನೀವು 4-5 ಪುಟಗಳನ್ನು ಕೂಡ ಒಂದು ಪ್ರಶ್ನೆಗೆ ತಗೊಳ್ಬೋದು. ಆವಾಗ ನಿಮಗೆ ಹೆಚ್ಚು ವಿವರಣೆಗಳನ್ನು ಬರೀಲಿಕ್ಕೆ ಆಗ್ತದೆ. ಮುಖ್ಯವಾಗಿ ನಾವು ನೋಡುವಂಥದ್ದು ಪಾಯಿಂಟ್ಸ್ಗಳು. ನಿಮ್ಮ ಪ್ರಶ್ನೆಗೆ ಸರಿಯಾದ ಪಾಯಿಂಟ್ಸ್ಗಳಿದೆಯಾ ಅಂತ ಮೊದಲಿಗೆ ನೋಡಿಕೊಳ್ಳುವಂಥದ್ದು. ಆ ಪಾಯಿಂಟ್ಸ್ಗಳು ಸರಿ ಇದೆ ಅಂತಾದರೆ ನಿಮಗೆ ಒಳ್ಳೆಯ ಅಂಕಗಳು ಸಿಗ್ತದೆ. ಆದ್ದರಿಂದ ಭಯ ಪಡಬೇಡಿ, ಆರಾಮದಲ್ಲಿ ಓದ್ಕೊಳ್ಳಿ, ಅಭ್ಯಾಸವನ್ನು ಮಾಡಬೇಕು. ಪರೀಕ್ಷೆಗೆ ತಯಾರಿಯನ್ನು ಮಾಡಿಕೊಂಡು ಪರೀಕ್ಷೆಗೆ ನಾವು ಹೋಗಿ ಬರಿಬೇಕಾಗಿರುವಂಥದ್ದು. ಸೀದಾ ಹೋಗಿ ನಾನು ಪರೀಕ್ಷೆಗೆ ಬರಿತೇನೆ, ನಾನೇನೂ ಓದ್ಕೊಳ್ಳಿಲ್ಲ ಅಂತ ಭಯಪಡುವುದಕ್ಕಿಂತ ಸಾಧ್ಯ ಆದಷ್ಟು ಪ್ರಯತ್ನ ಮಾಡಿ, ಸಾಧ್ಯ ಆದಷ್ಟು ತಯಾರಿಯನ್ನು ಮಾಡಿ. ಈ ಅಭ್ಯಾಸವನ್ನು ಮಾಡಲಿಕ್ಕೆ ನಮಗೆ ಮೊದಲಿಗೆ ಮನಸ್ಸು ಬೇಕು. ನಾವು ಮನಸ್ಸಲ್ಲಿ ಒಂದು ಸಂಕಲ್ಪ ಮಾಡಿಕೊಳ್ಬೇಕು. ಯಾವ ರೀತಿ ಸಂಕಲ್ಪ ಅದು? ಕೆಲಸಕ್ಕೆ ಹೋಗ್ತಾ ಇದ್ದೇನೆ, ನನಗೆ ಹೇಗೆ ಸಂಕಲ್ಪ ಮಾಡಲಿಕ್ಕೆ ಸಾಧ್ಯ ಅಂತ ನಿಮ್ಮಲ್ಲಿ ಪ್ರಶ್ನೆಗಳು ಬರ್ಬೋದು. ನೀವು ಕೆಲಸಕ್ಕೆ ಹೋಗ್ತೀರಿ, ಮನೆ ಕೆಲಸಗಳಿರ್ತದೆ, ಮಕ್ಕಳ ಕೆಲಸಗಳಿರ್ತದೆ. ಎಲ್ಲ ಕೆಲಸಗಳ ನಡುವೆ ನಾವು ಪ್ರತಿ ದಿವಸ ಒಂದು ಅರ್ಧ ಗಂಟೆ ಅಥವಾ 1 ಗಂಟೆಗಳ ಕಾಲ ನಾನು ಪರೀಕ್ಷೆಗೆ ತಯಾರಿಗಾಗಿ ಇಟ್ಟುಕೊಳ್ಳುವಂಥದ್ದು ಅಂತ ನೀವು ಸಂಕಲ್ಪ ಮಾಡಿಕೊಳ್ಬೇಕು.
ನಾನು ಇವತ್ತಿನಿಂದ ಸಂಕಲ್ಪವನ್ನು ಮಾಡಿಕೊಳ್ತಾ ಇದ್ದೇನೆ. ಇವತ್ತಿನಿಂದ ಪ್ರತಿ ದಿವಸ 1 ಗಂಟೆಗಳ ಕಾಲ ನಾನು ಪರೀಕ್ಷೆ ತಯಾರಿಯನ್ನು ಮಾಡಿಕೊಳ್ಳುವಂಥದ್ದು. ಆ ಪರೀಕ್ಷೆ ತಯಾರಿಯಲ್ಲಿ 1 ಗಂಟೆ ಯಾವುದಾದ್ರೂ ಒಂದು ವಿಷಯಕ್ಕೆ ಉಪಯೋಗಿಸ್ತೇನೆ ಅಂತ ನೀವು ಸಂಕಲ್ಪ ಮಾಡಿಕೊಂಡು ನೀವು ಮಾಡಿದರೆ ಖಂಡಿತವಾಗಿಯೂ ಕೂಡ ಪ್ರತಿಯೊಬ್ಬರಿಗೂ ಸಾಧ್ಯ ಇದೆ. ನಿಮ್ಮಿಂದ ಅದನ್ನು ನೆರವೇರಿಸಲಿಕ್ಕೆ ಸಾಧ್ಯ ಇದೆ. ಯಾವುದೇ ಭಯ ಪಡೋ ಅವಶ್ಯಕತೆ ಇಲ್ಲ, ಯಾವುದು ಚಿಂತೆ ಕೂಡ ಮಾಡಬೇಕು ಅಂತ ಇಲ್ಲ. ಪ್ರತಿದಿನ ಪರೀಕ್ಷೆಯ ತಯಾರಿಯನ್ನು ಮಾಡ್ಕೊಳ್ತಾ ಹೋಗುವಂಥದ್ದು. ಪರೀಕ್ಷೆ ತಯಾರಿ 1, ಪರೀಕ್ಷೆ ತಯಾರಿ 2, 3 ಈ ರೀತಿಯ ಒಂದು ಟೈಮ್ ಟೇಬಲನ್ನು ನೀವು ಹಾಕ್ಕೊಂಡು ಓದ್ಕೊಳ್ತಾ ಹೋದರೆ ಎಲ್ಲವನ್ನು ಕೂಡ ಕವರ್ ಮಾಡಲಿಕ್ಕಾಗ್ತದೆ. ಎಲ್ಲ ಪ್ರಶ್ನೆ ಕೂಡ ಉತ್ತರವನ್ನು ಬರೆದು ಬರಲಿಕ್ಕೆ ಸಹಾಯ ಆಗ್ತದೆ. ಹಾಗೆಯೇ ಅದರ ಜೊತೆಗೆ ನಮಗೆ ಪರೀಕ್ಷೆ ಭಯ ಕೂಡ ಇರುವುದಿಲ್ಲ. ಯಾಕಂದರೆ ನಾವು ತಯಾರಿಯನ್ನು ಮಾಡಿಕೊಂಡಿದ್ದೇವೆ. ಯಾವಾಗ ತಯಾರಿಯನ್ನು ಮಾಡ್ಕೊಳ್ತೇವೋ ಆವಾಗ ನಮಗೆ ಭಯ ಇರುವುದಿಲ್ಲ. ಯಾವಾಗ ನಾವು ಅದಕ್ಕೆ ಸರಿಯಾದ ತಯಾರಿಯನ್ನು ಮಾಡುವುದಿಲ್ಲವೋ ಆವಾಗ ಏನಾಗ್ತದೆ, ನಮಗೆ ಭಯ ಉಂಟಾಗಲಿಕ್ಕೆ ಆರಂಭ ಆಗ್ತದೆ. ಯಾಕಂದರೆ ನಮ್ಮ ಮನಸ್ಸಿಗೆ ಗೊತ್ತಿದೆ ನಾವು ತಯಾರಿಯನ್ನು ಮಾಡಿಕೊಳ್ಳಿಲ್ಲ, ನಾವು ಯಾವ ರೀತಿ ಅದನ್ನು ಬರಿತೇವೆ ಎನ್ನುವಂಥದ್ದು ನಮ್ಮ ಮನಸ್ಸಿಗೆ ಒಂದು ರೀತಿಯ ಡೌಟ್ ಇರ್ತದೆ. ಆ ಕಾರಣದಿಂದಾಗಿ ನಾವು ತಯಾರಿಯನ್ನು ಮಾಡ್ಕೊಳ್ತಾ ಹೋಗುವ. ಪರೀಕ್ಷೆಯ ಹಿಂದಿನ ದಿವಸ, ಪರೀಕ್ಷೆಯ 1 ದಿವಸ ಮೊದಲು ಓದ್ಕೊಂಡು ತಯಾರಿಯನ್ನು ಮಾಡಿಕೊಳ್ಳುವಂಥದ್ದಲ್ಲ. ಆರಂಭದಿಂದಲೇ ಯಾವಾಗ ನಿಮಗೆ ಪುಸ್ತಕಗಳು ಸಿಗ್ತದೋ ಆ ದಿವಸದಿಂದ ನೀವು ತಯಾರಿಯನ್ನು ಮಾಡಿಕೊಂಡು ಬಂದರೆ ಪರೀಕ್ಷೆ ಸಮಯದಲ್ಲಿ ಏನೂ ಭಯಪಡುವ ಅವಶ್ಯಕತೆ ಇಲ್ಲ. ಆರಾಮದಲ್ಲಿ ಹೋಗಿ ಬರೀಲಿಕ್ಕಾಗ್ತದೆ. ಎಲ್ಲ ಉತ್ತರವನ್ನು ಕೂಡ ನಮಗೆ ಬರೀಲಿಕ್ಕೆ ಸಾಧ್ಯ ಆಗ್ತದೆ, ನೆನಪಲ್ಲಿ ಕೂಡ ಉಳಿತದೆ. ನೋಡಿ, ವಿಭಾಗ ಎ ಹೆಚ್ಚು ಅಂಕದ ಪ್ರಶ್ನೆಗಳಿರೋದ್ರಿಂದ ನಾನು ಹೆಚ್ಚು ಓದ್ಕೊಳ್ಬೇಕು ಅಂತ ಹೇಳುವಂಥದ್ದು. ಅಂದರೆ 4 ಪ್ರಶ್ನೆಗಳನ್ನು ಬರೀಲಿಕ್ಕೆ ಇರ್ತದೆ. ವಿಭಾಗ ಬಿ ಯಲ್ಲಿ 2 ಪ್ರಶ್ನೆಗೆ, ಹಾಗೆ ವಿಭಾಗ ಸಿ ಯಲ್ಲಿ 2 ಪ್ರಶ್ನೆಗೆ ಇರುವಂಥದ್ದು. ಯಾವಾಗಲೂ ಬರುವಂತಹ ಪ್ರಶ್ನೆಯನ್ನು ಮೊದಲಿಗೆ ಆಯ್ಕೆ ಮಾಡಿಕೊಂಡು ಓದ್ಕೊಳ್ಳುವಂಥದ್ದು ತುಂಬಾ ಒಳ್ಳೆಯದು. ಪ್ರತಿ ವರ್ಷ ಪ್ರಶ್ನೆ ಪತ್ರಿಕೆಯಲ್ಲಿ ನೀವು ನೋಡುವಂತಹ ಪ್ರಶ್ನೆ ಸಂವಿಧಾನದ ಅರ್ಥ, ಸಂವಿಧಾನದ ಪ್ರಾಮುಖ್ಯತೆಯನ್ನು ವಿವರಿಸಿ, ಎಕ್ಸ್ಪ್ಲೇನ್ ದ ಮೀನಿಂಗ್ ಆ್ಯಂಡ್ ಇಂಪಾರ್ಟೆನ್ಸ್ ಆಫ್ ಕಾನ್ಸ್ಟಿಟ್ಯೂಷನ್, ಕಾನ್ಸ್ಟಿಟ್ಯೂಷನ್ನ ಅರ್ಥವನ್ನು, ಕಾನ್ಸ್ಟಿಟ್ಯೂಷನ್ನ ಮೀನಿಂಗನ್ನು ಬರೀರಿ, ಅದರ ಜೊತೆಗೆ ಅದರ ಇಂಪಾರ್ಟೆನ್ಸ್ ಏನಿದೆ ಅವುಗಳನ್ನು ಬರೀರಿ ಅಂತ ಕೊಟ್ಟಿದ್ದಾರೆ. ಸಂವಿಧಾನದ ಅರ್ಥ ಮತ್ತು ಪ್ರಾಮುಖ್ಯತೆಯನ್ನು ಮೊದಲಿಗೆ ಇವತ್ತು ನಾವು ತಿಳ್ಕೊಳ್ಳುವ. ಇಲ್ಲಿ ಎಲ್ಲವೂ ಕೂಡ ಅವರು 10 ಅಂಕಕ್ಕೆ ಕೊಡುವಂಥದ್ದು. ಇವತ್ತಿನ ತಯಾರಿಯಲ್ಲಿ ಈ ಪುನರಾವರ್ತನಾ ಅಭ್ಯಾಸದಲ್ಲಿ ಪರೀಕ್ಷಾ ತಯಾರಿ 1 ಅಭ್ಯಾಸ 1ರಲ್ಲಿ ಸಂವಿಧಾನದ ಅರ್ಥ ಪ್ರಾಮುಖ್ಯತೆಯನ್ನು ನಾವು ತಿಳ್ಕೊಳ್ತಾ ಹೋಗುವ. ಮೊದಲಿಗೆ ಸಂವಿಧಾನ ಎಂದರೇನು ಎನ್ನುವಂಥದ್ದನ್ನು ನಾವು ಮೊದಲಾಗಿ ತಿಳ್ಕೊಳ್ಬೇಕು. ಸಂವಿಧಾನ ಎನ್ನುವಂತಹ ಪದಕ್ಕೆ ಅರ್ಥ ಇಲ್ಲಿ ತುಂಬಾ ಅರ್ಥವನ್ನು ಕೊಟ್ಟಿದ್ದಾರೆ. ಸಂವಿಧಾನ ಅಂದರೆ ಸಂಯೋಜಿಸುವುದು, ಸಂವಿಧಾನ ಅಂದರೆ ನಿಯೋಜಿಸುವುದು, ಸಂವಿಧಾನ ಅಂದರೆ ಸ್ಥಾಪಿಸುವುದು, ಸಂವಿಧಾನ ಅಂದರೆ ರಚಿಸುವುದು. ಅಂದರೆ ಅದೊಂದು ಸಂಯೋಜನೆ ಮಾಡುವಂಥದ್ದು ಅಥವಾ ಒಂದು ನಿಯೋಜನೆಯನ್ನು ಮಾಡುವಂಥದ್ದು ಅಥವಾ ಒಂದು ರಚನೆಯನ್ನು ಮಾಡುವಂಥದ್ದು, ಒಂದು ಸ್ಥಾಪನೆಯನ್ನು ಮಾಡುವಂಥದ್ದು. ಇದೆಲ್ಲವೂ ಕೂಡ ಸಂವಿಧಾನದ ಅರ್ಥಕ್ಕೆ ಬರುವಂಥದ್ದು. ಸಂವಿಧಾನ ಅಂದ್ರೇನು ಮತ್ತೊಮ್ಮೆ ಹೇಳ್ಕೊಳ್ಳಿ, ನನ್ನ ಜೊತೆಗೆ ನೀವು ಕೂಡ ಹೇಳಿ, ಆಗ ಉತ್ತರಗಳು ಬೇಗ ನೆನಪಲ್ಲಿ ಉಳಿತದೆ. ಸಂವಿಧಾನ ಎಂದರೆ ಸಂಯೋಜಿಸುವುದು, ನಿಯೋಜಿಸುವುದು, ಸ್ಥಾಪಿಸುವುದು, ರೂಪಿಸುವುದು, ರಚಿಸುವುದು. ಇದೆಲ್ಲ ಕೂಡ ನಾವು ಸಂವಿಧಾನ ಅಂತ ಹೇಳುವಂಥದ್ದು. ಈ ಸಂವಿಧಾನವು ರಾಜ್ಯ ಮತ್ತು ಸರಕಾರವನ್ನು ನಿಯಂತ್ರಿಸುವ ಮೂಲಭೂತ ಸಂಗ್ರಹವೇ ಆಗಿದೆ. ರಾಜ್ಯ ಮತ್ತು ಸರಕಾರ, ನಮ್ಮ ರಾಜ್ಯ, ನಮ್ಮ ಕರ್ನಾಟಕ ರಾಜ್ಯ ಮತ್ತು ಸರಕಾರ, ನಮ್ಮ ರಾಜ್ಯ ಮತ್ತು ಸರಕಾರವನ್ನು ನಿಯಂತ್ರಿಸುವಂತಹ ಮೂಲ ಸೂತ್ರಗಳ ಸಂಗ್ರಹ. ರಾಜ್ಯ ಮತ್ತು ಸರಕಾರವನ್ನು ನಿಯಂತ್ರಿಸುವ ಮೂಲ ಸೂತ್ರಗಳ ಸಂಗ್ರಹವೇ ಸಂವಿಧಾನ ಅಂತ ಹೇಳುವಂಥದ್ದು. ಈಗ ಸಂವಿಧಾನದ ಅರ್ಥ ನಮಗೆ ಗೊತ್ತಾಯಿತು. ಸಂವಿಧಾನದ ವ್ಯಾಖ್ಯೆಗಳನ್ನು ನಾವು ಬರೀಬೇಕಾದ್ರೆ ರಚನಾಗಾರರ ಅಂದರೆ ವ್ಯಾಖ್ಯಾನೆಯನ್ನು ಮಾಡಿದವರ ಹೆಸರನ್ನು ಬರೀಬೇಕು. ಒಂದು ವೇಳೆ ಅವರ ಹೆಸರು ನಿಮಗೆ ನೆನಪಾಗ್ತಾ ಇಲ್ಲ ಅಂತಾದರೆ ಸಂವಿಧಾನವನ್ನು ಈ ರೀತಿ ವ್ಯಾಖ್ಯಾನಿಸಿದ್ದಾರೆ. ಅರಿಸ್ಟಾಟಲರವರ ಪ್ರಕಾರ, ಅವರ ಅಭಿಪ್ರಾಯದ ಪ್ರಕಾರ ರಾಜ್ಯದ ಆಡಳಿತ ಹಾಗೂ ಅಧಿಕಾರವನ್ನು, ರಾಜ್ಯದ ಆಡಳಿತ ಇದೆಯಲ್ಲ, ಆಡಳಿತ ಮತ್ತು ಅಧಿಕಾರವನ್ನು, ಅದರಲ್ಲಿಯೂ ಕೂಡ ಪರಮಾಧಿಕಾರವನ್ನು ವ್ಯವಸ್ಥೆಗೊಳಿಸುವುದೇ ಸಂವಿಧಾನ ಅಂತ ಹೇಳಿದ್ದಾರೆ. ಹಾಗೆಯೇ ಲೂಯಿಸ್ ಅವರ ಪ್ರಕಾರ, ಇವರು ತಜ್ಞರು, ಸಂವಿಧಾನದ ತಜ್ಞರು ಅಥವಾ ನಮ್ಮ ಒಂದು ರಾಜ್ಯಶಾಸ್ತ್ರಜ್ಞರು, ಸಮಾಜಶಾಸ್ತ್ರಜ್ಞರು, ಒಟ್ಟು ಅವರು ವಿದ್ವಾಂಸರು, ತಜ್ಞರು. ಅವರು ಹೇಳುವಂಥದ್ದು, ಲೂಯಿಸ್ ಅವರ ಪ್ರಕಾರ ಜನತಾ ಸಮುದಾಯದಲ್ಲಿ ಅಥವಾ ಸರಕಾರದಲ್ಲಿ
ರಚನಾಕ್ರಮದಲ್ಲಿ ಪರಮಾಧಿಕಾರವನ್ನು ವ್ಯವಸ್ಥೆಗೊಳಿಸಿ ವಿತರಿಸುವುದೇ ಸಂವಿಧಾನ ಅಂತ ಹೇಳಿದ್ದಾರೆ. ಜನತಾ ಸಮುದಾಯದಲ್ಲಿ ಅಥವಾ ಸರಕಾರದ ರಚನಾಕ್ರಮದಲ್ಲಿ ಪರಮಾಧಿಕಾರವನ್ನು ವ್ಯವಸ್ಥೆಗೊಳಿಸಿ ಅದನ್ನು ವಿತರಿಸುವಂಥದ್ದೇ ಸಂವಿಧಾನ ಅಂತ ಲೂಯಿಸ್ ಅವರು ಹೇಳಿದ್ದಾರೆ. ಇವಿಷ್ಟು ನಮಗೆ ಸಂವಿಧಾನದ ಅರ್ಥ ಮತ್ತು ಸಂವಿಧಾನದ ವ್ಯಾಖ್ಯೆಯಲ್ಲಿ ಗೊತ್ತಾಯಿತು. ಇನ್ನು ನಾವು ಮುಂದಕ್ಕೆ ಹೋಗಬೇಕಾಗಿರುವಂಥದ್ದು ಸಂವಿಧಾನದ ಪ್ರಾಮುಖ್ಯತೆ, ಅದಾದಮೇಲೆ ಸಂವಿಧಾನದ ಲಕ್ಷಣಗಳನ್ನು ಓದ್ಕೊಳ್ಳಿಕ್ಕಿದೆ. ಸಂವಿಧಾನದ ಮಹತ್ವ ಅಥವಾ ಪ್ರಾಮುಖ್ಯತೆ ಅಂತ ಬಂದಾಗ, ಈ ಸಂವಿಧಾನ ಎನ್ನುವಂಥದ್ದು ಪ್ರತಿಯೊಂದು ದೇಶಕ್ಕೂ ಕೂಡ ಅವರದೇ ಆದ ಸಂವಿಧಾನ ಇರ್ತದೆ. ಪ್ರತಿಯೊಂದು ದೇಶದಲ್ಲೂ ಕೂಡ ಅವರ ಸಂವಿಧಾನದ ಲಕ್ಷಣಗಳನ್ನು ಕಾಣಬಹುದು. ಒಂದೊಂದು ದೇಶದ ಸಂವಿಧಾನ ಕೂಡ ಒಂದೊಂದು ರೀತಿಯಲ್ಲಾಗಿರ್ತದೆ. ಆದರೆ ನಾವು ಎಲ್ಲ ದೇಶದ ಸಂವಿಧಾನದ ಬಗ್ಗೆ ಯೋಚನೆ ಮಾಡಿದಾಗ ಅದರಲ್ಲಿರುವಂತಹ ರೀತಿ ನಿಯಮಗಳೆಲ್ಲ ನಾವು ನೋಡಿದರೆ ಒಂದಿಷ್ಟು ಒಂದೇ ರೀತಿಯಲ್ಲಿರುವಂಥದ್ದನ್ನು ನಾವು ಕಾಣ್ಬೋದು. ಪ್ರತಿಯೊಂದು ರಾಜ್ಯಕ್ಕೂ ಕೂಡ ಅವರದೇ ಆದ ಒಂದು ಸಂವಿಧಾನ ಇದೆ, ಅವರದೇ ಆದ ಸರ್ವಾಧಿಕಾರ ಇರ್ತದೆ. ಸಂವಿಧಾನ ತುಂಬಾ ಅತ್ಯವಶ್ಯಕ. ಪ್ರತಿಯೊಂದು ದೇಶಕ್ಕೂ ಅವರದೇ ಸಂವಿಧಾನ ಇದೆ. ಸಂವಿಧಾನ ರಾಜ್ಯದ ಉಸಿರು ಅಂತ ಹೇಳ್ಬೋದು. ಸಂವಿಧಾನವನ್ನು ಹೊಂದಿರದಂತಹ ರಾಜ್ಯ ಅಸ್ತಿತ್ವದಲ್ಲಿರಲಿಕ್ಕೆ ಸಾಧ್ಯವೇ ಇಲ್ಲ. ಒಂದು ಸಂವಿಧಾನ ಇಲ್ಲ ಅಂತಾದರೆ ರಾಜ್ಯವು ರಾಜ್ಯವೇ ಅಲ್ಲ. ಆದರೆ ಅದೊಂದು ಅರಾಜಕತೆಯ ರಾಜ್ಯ ಅಂತ ಹೇಳ್ಬೋದು ಅಂತ ಜೆಲ್ಲಿನೆಕ್ಕರ್ ಅವರು ಹೇಳಿದ್ದಾರೆ. ಪ್ರತಿಯೊಂದು ದೇಶಕ್ಕೂ ಕೂಡ ಅವರದೇ ಆದ ಸಂವಿಧಾನ ಇದೆ. ಪ್ರತಿಯೊಂದು ದೇಶದ ಸಂವಿಧಾನಕ್ಕೂ ಕೂಡ ಅವರದೇ ಆದ ನೀತಿ ನಿಯಮಗಳಿದೆ. ಈ ಸಂವಿಧಾನ ತುಂಬಾ ಅವಶ್ಯಕ ಆಗಿದೆ. ಕೆಲವೊಂದು ದೇಶದಲ್ಲಿ ಸಂವಿಧಾನ ಇಲ್ಲ ಅಂತ ಅಂದರೆ ಆ ಒಂದು ದೇಶವೇ ಅಲ್ಲ, ಅದು ಇಲ್ಲದಂತಹ ರಾಜ್ಯವೇ ಇಲ್ಲ ಅಂತ ಹೇಳುವಂಥದ್ದು. ಅಷ್ಟೊಂದು ಅರಾಜಕತೆಯ ರಾಜ್ಯ ಅಂತ ಅವುಗಳನ್ನು ಹೇಳ್ಬೋದು. ಸರಕಾರ ಹಾಗೂ ರಾಜಕೀಯ ವ್ಯವಸ್ಥೆಯ ರಚನೆಗೆ ಸಂವಿಧಾನದ ಆಧಾರವಾದ ಮೂಲ ಶಾಸನ. ಸಂವಿಧಾನವೇ ಆಧಾರವಾದ ಮೂಲ ಶಾಸನ. ಸಂವಿಧಾನವು ಸರಕಾರದ ಸಂಘಟನೆ, ಸರಕಾರದ ವಿವಿಧ ಅಂಗಗಳ ರಚನಾಕ್ರಮ, ಅವುಗಳ ಅಧಿಕಾರ ವ್ಯಾಪ್ತಿಯನ್ನು ನಿರ್ಧರಿಸುವ ಮೂಲಭೂತ ಶಾಸನ. ಇದು ಸರಕಾರದ ಸಂಘಟನೆ ಆಗಿರ್ಬೋದು, ಸರಕಾರ ವಿವಿಧ ಅಂಗಗಳ ರಚನಾಕ್ರಮ, ಅವುಗಳ ಅಧಿಕಾರ ವ್ಯಾಪ್ತಿಯನ್ನು ನಿರ್ಧರಿಸುವ ಮೂಲಭೂತ ಶಾಸನ ಆಗಿದೆ. ಸಂವಿಧಾನದ ಮಹತ್ವ ಅಥವಾ ಪ್ರಾಮುಖ್ಯತೆಯಲ್ಲಿ ನಾವು ನೋಡುವುದಾದರೆ, ಸಂವಿಧಾನ ಸರಕಾರದ ನಿರಂಕುಶಾಧಿಕಾರವನ್ನು ತಡೆಗಟ್ಟಿ ಕಾನೂನಿನ ಆಧಿಪತ್ಯವನ್ನು ಸಾಧಿಸ್ತದೆ. ನೋಡಿ, 1ನೇ ಪಾಯಿಂಟ್ಸ್ನಲ್ಲಿ ನಿಮಗೆ ಗೊತ್ತಾಗ್ತದೆ ಸಂವಿಧಾನ ಇದ್ದರೆ ಏನು ಮಾಡ್ತದೆ ಅಂತ ಹೇಳಿದರೆ, ಅದು ಸರಕಾರದಲ್ಲಿ ಏನಾದರೂ ಒಂದು ನಿರಂಕುಶದ ಅಧಿಕಾರ ಅಂತ ಇದ್ದರೆ ನಿರಂಕುಶಾಧಿಕಾರವನ್ನು ತಡೆಗಟ್ಟಿ ಏನು ಮಾಡ್ತದೆ, ಅದು ಕಾನೂನಿನ ಆಧಿಪತ್ಯವನ್ನು ಸ್ಥಾಪಿಸ್ತದೆ. ಇದರ ಪಾಯಿಂಟ್ಸನ್ನು ಒಮ್ಮೆ ನೋಡ್ತಾ ಹೋಗುವ. ಸಂವಿಧಾನ ಸರಕಾರದ ನಿರಂಕುಶಾಧಿಕಾರವನ್ನು ತಡೆಗಟ್ಟಿ ಕಾನೂನು ಆಧಿಪತ್ಯವನ್ನು ಸ್ಥಾಪಿಸುತ್ತದೆ. 2, ಪ್ರಜೆಗಳ ಹಕ್ಕು ಸ್ವಾತಂತ್ರ್ಯವನ್ನು ರಕ್ಷಿಸುತ್ತದೆ. 3, ರಾಜ್ಯದ ಪರಮಾಧಿಕಾರದ ಚಲಾವಣೆಯ ವಿಧಾನವನ್ನು ನಿರ್ಧರಿಸುತ್ತದೆ. ಸರಕಾರವು ಸುಸೂತ್ರವಾಗಿ ಮತ್ತು ಶಾಂತಿಯುತವಾಗಿ ಹಾಗೂ ಸಂವಿಧಾನದ ನಿಯಮಗಳಿಗನುಸಾರವಾಗಿ ಕಾರ್ಯನಿರ್ವಹಿಸುವಂತೆ ಮಾಡುತ್ತದೆ. ಆಡಳಿತ ಯಂತ್ರವು ಸಂವಿಧಾನದ ನಿಯಮಕ್ಕನುಗುಣವಾಗಿ ನಡೆಯಲು ಸಹಾಯಕವಾಗಿದೆ. ಸಂವಿಧಾನವು ಅರಾಜಕತೆಯನ್ನು ಹೋಗಲಾಡಿಸಿ ದೇಶದಲ್ಲಿ ವ್ಯವಸ್ಥಿತವಾದ ಸರಕಾರದ ಸ್ಥಾಪನೆಗೆ ಸಹಕಾರಿಯಾಗಿದೆ. ಒಟ್ಟು 6 ಪಾಯಿಂಟ್ಸ್ಗಳನ್ನು ನಾವು ಸಂವಿಧಾನದ ಮಹತ್ವ ಪ್ರಾಮುಖ್ಯತೆಯಲ್ಲಿ ತಿಳ್ಕೊಳ್ಬೋದು. ಮಹತ್ವ ಕೇಳಿದರೂ ಒಂದೇ, ಪ್ರಾಮುಖ್ಯತೆ ಕೇಳಿದರೂ ಒಂದೇ. 1, ಸಂವಿಧಾನ ಸರಕಾರದ ನಿರಂಕುಶಾಧಿಕಾರವನ್ನು ತಡೆಗಟ್ಟಿ ಕಾನೂನಿನ ಆಧಿಪತ್ಯವನ್ನು ಸ್ಥಾಪಿಸ್ತದೆ. ಯಾವುದೇ ರೀತಿಯ ನಿರಂಕುಶಾಧಿಕಾರ, ಸರಿಯಾಗಿ ಕೆಲಸ ಆಗ್ತಾ ಇಲ್ಲ, ಸರಿಯಾದ ಅಧಿಕಾರ ಆಗ್ತಾ ಇಲ್ಲ ಅಂತಾದಾಗ ಈ ಸಂವಿಧಾನ ಏನು ಮಾಡ್ತದೆ, ಸಂವಿಧಾನವನ್ನು ಸ್ಥಾಪನೆ ಮಾಡುವುದರಿಂದ ಅದು ಕಾನೂನಿನ ಆಧಿಪತ್ಯವನ್ನು ಸ್ಥಾಪಿಸ್ತದೆ. ಕಾನೂನನ್ನು ತಂದು ಅದನ್ನು ಮಾಡಬಾರ್ದು, ಇದನ್ನು ಮಾಡಿದರೆ ಶಿಕ್ಷೆ ಇದೆ, ಈ ಶಿಕ್ಷೆ ಇಷ್ಟು ವರ್ಷ ಇದೆ, ಈ ಒಂದು ಅಪರಾಧಕ್ಕೆ ಈ ಶಿಕ್ಷೆ ಇದೆ, ಈ ರೀತಿಯಾಗಿ ಕಾನೂನಿನ ಆಧಿಪತ್ಯವನ್ನು ಅದಲ್ಲಿಗೆ ತರ್ತದೆ. ನಿರಂಕುಶಾಧಿಕಾರವನ್ನು ತಡೆಗಟ್ತದೆ. ಬೇಕಾಬಿಟ್ಟಿ ಅಧಿಕಾರ ಅಥವಾ ಯಾವುದೋ ಒಂದು ಅಧಿಕಾರ ಮಾಡುವಂಥದ್ದು, ಯಾವುದೋ ಒಂದು ತೊಂದರೆಗಳನ್ನು ಮಾಡುವಂಥದ್ದು, ಅವರಿಗೆ ಬೇಕಾದ ರೀತಿಯಲ್ಲಿ ನಡೆಸ್ತಾ ಹೋಗ್ತಾ ಇದ್ದಾರೆ. ಅಂತಹ ಒಂದು ಅಧಿಕಾರವನ್ನು ತಡೆಗಟ್ಟಿ, ನಿರಂಕುಶಾಧಿಕಾರವನ್ನು ತಡೆಗಟ್ಟಿ ಕಾನೂನಿನ ಆಧಿಪತ್ಯವನ್ನು ತರ್ತದೆ. ಕಾನೂನು ಎನ್ನುವಂಥದ್ದನ್ನು ತರ್ತದೆ, ನ್ಯಾಯವನ್ನು ತರ್ತದೆ. ಆದ್ದರಿಂದ ಸಂವಿಧಾನ ತುಂಬಾ ಅವಶ್ಯಕ. ಸಂವಿಧಾನ ನಮ್ಮ ಪ್ರಾಮುಖ್ಯತೆ, ಅದು ನಮ್ಮ ಒಂದು ದೇಶಕ್ಕೆ ತುಂಬ ಪ್ರಾಮುಖ್ಯತೆಯನ್ನು ಕೊಟ್ಟಿದೆ. 2, ಪ್ರಜೆಗಳ ಹಕ್ಕುಗಳ ಸ್ವಾತಂತ್ರ್ಯವನ್ನು ರಕ್ಷಿಸುತ್ತದೆ. ಇನ್ನು
ನಮ್ಮ ಪ್ರಜೆಗಳು, ನಾವು ಅಂದರೆ ಯಾರು? ನಾವು ಅಂದರೆ ಪ್ರಜೆಗಳು. ನಮ್ಮ ಹಕ್ಕುಗಳನ್ನು ರಕ್ಷಿಸುತ್ತದೆ, ನಮ್ಮನ್ನು ಕಾಪಾಡ್ತದೆ, ನಮ್ಮ ಸ್ವಾತಂತ್ರ್ಯವನ್ನು ರಕ್ಷಿಸ್ತದೆ. ನಮ್ಮ ಹಕ್ಕುಗಳ ಸ್ವಾತಂತ್ರ್ಯ ಒಂದಿದೆಯಲ್ಲ, ಅದನ್ನು ಅದು ರಕ್ಷಣೆ ಮಾಡುವಂಥ ಕೆಲಸ ಸಂವಿಧಾನ ಮಾಡ್ತಾ ಇರ್ತದೆ. ನಮಗೆ ಅದು ಗೋಚರಿಸುವುದಿಲ್ಲ, ನಮಗೆ ಗೊತ್ತಾಗುವುದಿಲ್ಲ ಎಲ್ಲಿ ಅದು ನಮಗೆ ರಕ್ಷಣೆ ಮಾಡ್ತಾ ಇದೆ ಅಂತ ಹೇಳಿದರೆ, ಎಲ್ಲ ಪ್ರಜೆಗಳಿಗೆ ಸಂವಿಧಾನ ಏನು ಮಾಡ್ತದೆ, ಹಕ್ಕುಗಳ ಸ್ವಾತಂತ್ರ್ಯವನ್ನು ರಕ್ಷಿಸುತ್ತದೆ. ಏನಾದರೂ ನಮಗೊಂದು ಹಕ್ಕಿದೆ ಅಂತಾದರೆ ಅದನ್ನು ರಕ್ಷಣೆ ಮಾಡುವಂತಹ ಒಂದು ಜವಾಬ್ದಾರಿ ಕೆಲಸವನ್ನು ಸಂವಿಧಾನ ಮಾಡ್ತದೆ. ಅದು ಪ್ರಜೆಗಳ ಹಕ್ಕುಗಳ ಸ್ವಾತಂತ್ರ್ಯವನ್ನು ರಕ್ಷಣೆ ಮಾಡ್ತದೆ. ರಾಜ್ಯದ ಪರಮಾಧಿಕಾರದ ಚಲಾವಣೆಯ ವಿಧಾನವನ್ನು ನಿರ್ಧರಿಸುತ್ತದೆ. ರಾಜ್ಯದಲ್ಲಿ ಯಾವ ರೀತಿ ಪರಮಾಧಿಕಾರವನ್ನು ಮಾಡ್ತಾ ಇದ್ದಾರೆ, ಯಾವ ರೀತಿ ಅದು ನಡೆಸ್ತಾ ಇದೆ ಎನ್ನುವಂಥದ್ದನ್ನು ನೋಡಿಕೊಂಡು ಅದರ ಚಲಾವಣೆ ವಿಧಾನವನ್ನು ನಿರ್ಧರಿಸಿದೆ. ರಾಜ್ಯದ ಪರಮಾಧಿಕಾರದ ಚಲಾವಣೆಯ ವಿಧಾನವನ್ನು ಅದು ನಿರ್ಧರಿಸುತ್ತದೆ. ಅದರ ಜೊತೆಗೆ ಸರಕಾರವು ಏನು ಮಾಡ್ತದೆ, ಸುಸೂತ್ರವಾಗಿ ನಡೆಸುವಂತೆ ಸಂವಿಧಾನ ಮಾಡ್ತದೆ. ಸಂವಿಧಾನ ಇದ್ದ ಕಾರಣ ಸರ್ಕಾರ ಏನಾಗ್ತದೆ, ಸುಸೂತ್ರವಾಗಿ ನಡೀಲಿಕ್ಕೆ ಸಹಾಯಕವಾಗಿದೆ ಮತ್ತು ಶಾಂತಿಯುತವಾಗಿ ಸಂವಿಧಾನದ ನಿಯಮಗಳಿಗನುಸಾರವಾಗಿ ಕಾರ್ಯನಿರ್ವಹಿಸುವಂತೆ ಮಾಡ್ತದೆ. ಒಂದು ಏನು ಮಾಡ್ತದೆ, ಸರ್ಕಾರವು ಸುಸೂತ್ರವಾಗಿ ಮಾಡಬೇಕು, ಅಲ್ಲಿ ಶಾಂತಿ ಇರಬೇಕು, ಅಲ್ಲಿ ಸಂವಿಧಾನದ ನಿಯಮಗಳಿಗೆ ಅನುಗುಣವಾಗಿ ಅದು ಕಾರ್ಯನಿರ್ವಹಿಸ್ತದೆ. ಸರ್ಕಾರವು ಸುಸೂತ್ರವಾಗಿ ಮತ್ತು ಶಾಂತಿಯುತವಾಗಿ ಹಾಗೂ ಸಂವಿಧಾನದ ನಿಯಮಗಳಿಗನುಸಾರವಾಗಿ ಕಾರ್ಯನಿರ್ವಹಿಸುವಂತೆ ಮಾಡ್ತದೆ. ಪಾಯಿಂಟ್ ನಂಬರ್ 5, ಆಡಳಿತ ಯಂತ್ರವು ಸಂವಿಧಾನದ ನಿಯಮಕ್ಕನುಗುಣವಾಗಿ ನಡೆಯಲು ಸಹಾಯಕವಾಗಿದೆ. ಆಡಳಿತದ ಯಂತ್ರವು ಏನು ಮಾಡ್ತದೆ, ಸಂವಿಧಾನದ ನಿಯಮ ಏನಿದೆ, ಅವರ ಒಂದು ನಿಯಮ ಅಂತ ಇರ್ತದಲ್ಲ, ಆ ನಿಯಮದ ಮೂಲಕ ನಡೀಲಿಕ್ಕೆ ಅದು ಸಹಾಯಕ ಆಗಿದೆ. ಇಲ್ಲದಿದ್ದರೆ ಏನಾಗ್ತದೆ, ಅದು ನಿರಂಕುಶರ ಅಧಿಕಾರ ಆಗ್ತದೆ. ಯಾವುದನ್ನು ಕೇಳದೆ ಅವರಿಗೆ ಬೇಕಾದ ರೀತಿಯಲ್ಲಿ ವ್ಯವಹಾರವನ್ನು ಮಾಡ್ತಾ ಇರ್ತಾರೆ. ಆದರೆ ಅದೇನು ಮಾಡ್ತದೆ, ಆಡಳಿತ ಯಂತ್ರವು ಸಂವಿಧಾನದ ನಿಯಮಕ್ಕನುಸಾರವಾಗಿ ನಡೆಯುವ ಸಹಾಯಕವಾಗಿದೆ. ಕೊನೆಯದ ಪಾಯಿಂಟ್ಸ್, ಸಂವಿಧಾನವು ಅರಾಜಕತೆಯನ್ನು ಹೋಗಲಾಡಿಸಿ ದೇಶದಲ್ಲಿ ವ್ಯವಸ್ಥಿತವಾದ ಸರಕಾರದ ಸ್ಥಾಪನೆಗೆ ಸಹಕಾರಿಯಾಗಿದೆ. ಸಂವಿಧಾನವು ಅರಾಜಕತೆಯನ್ನು ಹೋಗಲಾಡಿಸಿ ದೇಶದ ರಕ್ಷಣೆಗೆ, ದೇಶದಲ್ಲಿ ವ್ಯವಸ್ಥಿತವಾದ ಸರ್ಕಾರದ ಒಂದು ಸ್ಥಾಪನೆ ಮಾಡಲಿಕ್ಕೆ ಅದು ಸಹಕಾರಿಯಾಗಿರುವಂಥದ್ದು. ಇವಿಷ್ಟು ಸಂವಿಧಾನದ ಅರ್ಥ ಮತ್ತು ಸಂವಿಧಾನದ ಮಹತ್ವ ಪ್ರಾಮುಖ್ಯತೆಯಲ್ಲಿ ಬರ್ತದೆ. ಮೊದಲ ಅಭ್ಯಾಸದಲ್ಲಿ ಇಷ್ಟು ಸಾಕು. ಇದನ್ನು ನೀವು ಸರಿಯಾಗಿ ಕಲಿತುಕೊಳ್ಳಿ, ಯಾಕಂದರೆ ಇದು ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂಥ ಪ್ರಶ್ನೆ. ಇದನ್ನು ಸ್ಕಿಪ್ ಮಾಡಬೇಡಿ. ಇದು 100ರಲ್ಲಿ 99% ಕೊಡುವಂತಹ ಪ್ರಶ್ನೆ. ಸಂವಿಧಾನದ ಅರ್ಥ, ಸಂವಿಧಾನದ ಪ್ರಾಮುಖ್ಯತೆ, ಮಹತ್ವ. ಇನ್ನೊಂದು ಅದೇ ರೀತಿಯಾದ ಪ್ರಶ್ನೆ, ಸಂವಿಧಾನದ ಲಕ್ಷಣಗಳನ್ನು ತಿಳಿಸಿ ಅಂತ ಕೇಳ್ತಾರೆ. ಅದನ್ನು ನಾವು ಮುಂದಿನ ಅಭ್ಯಾಸದಲ್ಲಿ ತಿಳ್ಕೊಳ್ಳೋ ಸ್ನೇಹಿತರೆ. ಎಲ್ಲ ಜೊತೆಯಾಗಿ ಓದ್ಕೊಂಡಿದ್ರೆ ನಮಗೆಲ್ಲವನ್ನು ಕೂಡ ಓದ್ಕೊಳ್ಳಿಕ್ಕೆ ಆಗೋದಿಲ್ಲ. ಒಂದೊಂದೇ ಸ್ಟೆಪ್ ಬೈ ಸ್ಟೆಪ್ ನಾವು ಓದ್ತಾ ಹೋಗುವ. ಇದು ಪರೀಕ್ಷಾ ತಯಾರಿ 1 ಅಭ್ಯಾಸ 1ರಲ್ಲಿ ನಾವು ಸಂವಿಧಾನದ ಮಹತ್ವ, ಪ್ರಾಮುಖ್ಯತೆ, ಸಂವಿಧಾನದ ಅರ್ಥವನ್ನು ತಿಳ್ಕೊಂಡಿದ್ದೇವೆ ಸ್ನೇಹಿತರೆ. ಅದನ್ನು ನೀವು ಪಾಯಿಂಟ್ಸ್ ಬುಕ್ಕಲ್ಲಿ, ಆ ಪಾಯಿಂಟ್ಸ್ಗಳನ್ನು ಮಾತ್ರ ನಿಮ್ಮ ಪಾಯಿಂಟ್ಸ್ ಬುಕ್ಕಲ್ಲಿ ಬರೀರಿ. ಸಂವಿಧಾನದ ಅರ್ಥ ಬರೀರಿ, ನಂತರ ಸಂವಿಧಾನದ ಮಹತ್ವ ಅಥವಾ ಪ್ರಾಮುಖ್ಯತೆಯ ಪಾಯಿಂಟ್ಸನ್ನು ಬರೀರಿ. ಅದರಲ್ಲಿರುವಂಥ 6 ಪಾಯಿಂಟ್ಸನ್ನು ಮಾತ್ರ ಬರೆದ್ರೆ ಸಾಕು. ಈ ರೀತಿಯಾಗಿ ನಿಮ್ಮ ನೋಟ್ಸ್ ತಯಾರಿಯನ್ನು ಕೂಡ ಜೊತೆಗೆ ಮಾಡ್ತಾ ಹೋಗಿ. ನೀವು ಪಾಠವನ್ನು ಕೇಳ್ತಾ ನೀವೇ ನೋಟ್ಸ್ಗಳನ್ನು ಮಾಡ್ತಾ ಹೋಗಬೇಕು. ನೋಟ್ಸ್ ಮಾಡೋದು ಅಂತ ಹೇಳಿದರೆ ವಿವರಣೆಯನ್ನು ಬರೀಲಿಕ್ಕಿಲ್ಲ. ಅಲ್ಲಿ ಅದರ ಅರ್ಥವನ್ನು ಬರೆದು ಅದರ ಪಾಯಿಂಟ್ಸ್ಗಳೇನಿದೆ ಆ ಪಾಯಿಂಟ್ಸ್ಗಳನ್ನು ಬರ್ಕೊಂಡ್ರೆ ನಿಮಗೆ ಸಾಕಾಗ್ತದೆ. ಮೊದಲಿಗೆ ನಿಮಗೆ ಅದು ಕಷ್ಟ ಅಂತ ಅನ್ನಿಸ್ಬೋದು, ಆದರೆ ಪರೀಕ್ಷೆಯ ಸಮಯದಲ್ಲಿ ಓದಬೇಕಾದ್ರೆ ಅನ್ನಿಸ್ತದೆ, ನಾನು ಇಷ್ಟೊಂದು ತಯಾರಿಯನ್ನು ಮಾಡಿಕೊಂಡು ಬರೆದ ಕಾರಣ ನನಗೆ ಓದಲಿಕ್ಕೆ ತುಂಬ ಅನುಕೂಲ ಆಯಿತು ಅಂತ ನಿಮಗೆ ಖಂಡಿತವಾಗಿಯೂ ಅನ್ನಿಸ್ತದೆ. ಈಗ ಒಂದು ಸ್ವಲ್ಪ ತಯಾರಿಯನ್ನು ಮಾಡ್ಕೊಳ್ಳಿ. ಓದ್ತಾ ಪಾಯಿಂಟ್ಸ್ ಮಾಡಿ, ಆ ಪಾಯಿಂಟ್ಸ್ಗಳನ್ನು ಪಾಯಿಂಟ್ಸ್ ಬುಕ್ ಅಂತ ಮಾಡಿ ಅದರಲ್ಲಿ ಬರಿತಾ ಹೋಗಿ. ಅಧ್ಯಾಯ 1 ಅಥವಾ ಪರೀಕ್ಷಾ ತಯಾರಿ 1 ಅಭ್ಯಾಸ 1 ಅಂತ ಬರೆದು ಅದರಲ್ಲಿ ಸಂವಿಧಾನದ ಅರ್ಥ ಮತ್ತು ಸಂವಿಧಾನದ ಪ್ರಾಮುಖ್ಯತೆಯನ್ನು ಬರೆಯುವಂಥದ್ದು. ಈ ರೀತಿಯಾಗಿ ಮಾಡ್ತಾ ಹೋಗೋದ್ರಿಂದ ನಮಗೆ ಕಲಿಕೆಯಲ್ಲಿ ಕೂಡ ತುಂಬ ಆಸಕ್ತಿ ಬರ್ತದೆ. ಅದರ ಜೊತೆಗೆ ನಮಗೆ ಓದಿದ್ದೆಲ್ಲ ನೆನಪಲ್ಲಿ ಕೂಡ ಉಳಿಲಿಕ್ಕೆ ತುಂಬಾ ಸಹಾಯಕ ಆಗ್ತದೆ. ಇನ್ನಷ್ಟು ವಿಚಾರಗಳನ್ನು ನಾವು ಮುಂದಿನ ವಿಡಿಯೋದಲ್ಲಿ ತಿಳಿತಾ ಹೋಗೋ. ಎಲ್ಲವನ್ನು ಜೊತೆಯಾಗಿ ಓದ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಆದರೆ ಕೆಲವೊಂದು ವಿಡಿಯೋಸ್ಗಳಲ್ಲಿ ನಾನೇನು ಮಾಡಿದ್ದೇನೆ, ಒಂದೇ ವಿಡಿಯೋದಲ್ಲಿ ಸಂಪೂರ್ಣ ಸಂವಿಧಾನ, ಒಂದೇ ವಿಡಿಯೋದಲ್ಲಿ ಸಂಪೂರ್ಣ ಮಾನವ ಹಕ್ಕು, ಪರಿಸರ ಅಧ್ಯಯನ ಅಂತ ಕೊಟ್ಟಿದ್ದೇನೆ. ಅದನ್ನು ಸ್ವಲ್ಪ ನೋಡ್ಕೊಳ್ಬಹುದಷ್ಟೇ ವಿನಃ ನಮಗೆ ಎಲ್ಲವನ್ನು ಕೂಡ ಜೊತೆಯಾಗಿ ನೋಡ್ಕೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ. ನಾವು ಈ ರೀತಿಯಾಗಿ ಪರೀಕ್ಷೆ ತಯಾರಿ 1, 2, 3, 4
ಈ ರೀತಿಯಾಗಿ ಅಭ್ಯಾಸಗಳನ್ನು, ತಯಾರಿಗಳನ್ನು ಎಲ್ಲವನ್ನು ಕೂಡ ಮಾಡ್ತಾ ಹೋಗುವ. ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ. ಧನ್ಯವಾದಗಳು.